ನಮಸ್ಕಾರ ರೀ. ಹೆಂಗದ್ರಿ? ನಾನು ವಿಜಯ ಮಾಂತೇಶ್, ಇನ್ಫೋಕ್ಷೇತ್ರ ಟೆಕ್ನಾಲಜಿಯಿಂದ. ಈಗ ಇವತ್ತಿನ ಟಾಪಿಕ್ ಬಂದು ನಾವು ಇಂಟರ್ನ್ಶಿಪ್ ಎದಕ್ಕೆ ಮಾಡ್ಬೇಕಂತೇಳಿ. ಭಾಳ ಮಂದಿ ಬಿ ಸಿ ಹುಡ್ರಿಗೆ ಇಂಟರ್ನ್ಶಿಪ್ ಎದ್ರ ಮೇಲೆ ಮಾಡ್ಬೇಕು, ಯಾವ ಟೆಕ್ನಾಲಜಿ ಮೇಲೆ ಮಾಡ್ಬೇಕು, ಯಾವ್ದು ಡೊಮೇನ್ ಚೂಸ್ ಮಾಡ್ಬೇಕು, ಇವೆಲ್ಲ ಕನ್ಫ್ಯೂಷನ್ಸ್ ಅದಾವೆ. ಇವನ್ನೆಲ್ಲ ಈ ಇವರು ಎಲ್ಲ ಕನ್ಫ್ಯೂಷನ್ಸ್ ಕುರಿತು ಇವತ್ತು ನಾ ಈ ವಿಡಿಯೋದೊಳಗೆ ಮಾತಾಡಕ್ಕೆ ಹೊಂಟೀನಿ. ಫಸ್ಟ್, ಇಂಟರ್ನ್ಶಿಪ್ ಎದಕ್ಕೆ ಮಾಡ್ಬೇಕು, ಇದು ಒಂದೇ ಕ್ವಶನ್. ಇಂಟರ್ನ್ಶಿಪ್ ಮಾರ್ಕ್ಸ್ ಸಂಬಂಧ ಮಾಡಬೇಕು, ಸರ್ಟಿಫಿಕೇಟ್ ಸಂಬಂಧ ಮಾಡಬೇಕು, ಎದರ ಸಂಬಂಧ ಮಾಡ್ಬೇಕು? ಸೊ ಇಲ್ಲಿ ಇಂಟರ್ನ್ಶಿಪ್ ಎದಕ್ಕೆ ಮಾಡಬೇಕಪ್ಪ ಅಂತಂದ್ರೆ, ದಿಸ್ ಈಸ್ ದ ಫಸ್ಟ್ ಸ್ಟೆಪ್ ಯು ಆರ್ ಎಂಟ್ರಿಂಗ್ ಇನ್ ಟು ದ ಐ ಟಿ ವರ್ಲ್ಡ್. ನಿಮ್ಗೆ ಐ ಟಿ ವರ್ಲ್ಡ್ನಾಗ ಎಂಟ್ರಿ ಆಗ್ಬೇಕಂದ್ರೆ ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ನೀವು ಒಂದನೇ ಸ್ಟೆಪ್ ಏನು, ಇಂಟರ್ನ್ಶಿಪ್ ಈಸ್ ದ ಬೆಸ್ಟ್ ಸ್ಟೆಪ್ ಆರ್ ಫಸ್ಟ್ ಸ್ಟೆಪ್ ವೇರ್ ಯು ಆರ್ ಗೋಯಿಂಗ್ ಟು ಎಂಟರ್ ಇನ್ ಟು ದ ಐ ಟಿ ಫೀಲ್ಡ್. ಐ ಟಿ ಫೀಲ್ಡ್ನೊಳಗೆ ಎಂಟ್ರಿ ಆಗ್ಬೇಕಂದ್ರೆ ಇಂಟರ್ನ್ಶಿಪ್ ಅನ್ನೋದು ಏನೈತಲ್ಲ, ಇಟ್ ಪ್ಲೇಸ್ ದ ಮೇಜರ್ ರೋಲ್. ಒಂದು ದೊಡ್ಡದ ಒಂದು ಏನು ಮಾಡ್ತೈತಿ, ಮೇಜರ್ ರೋಲನ್ನು ಪ್ಲೇ ಮಾಡ್ತೈತಿ. ಹೆಂಗೆ? ಸೊ ನಾವು ಇಲ್ಲಿ ತನಕ ಬಿ ಸಿ ಎದಾಗ ಏನೇನು ಕಲ್ತೀವಲ್ಲ ಅದ್ರದ್ದು ಒಂದು ತೂಕ ಆದ್ರೆ, ಇನ್ನು ಮ್ಯಾಗ ನಾವು ಇಂಟರ್ನ್ಶಿಪ್ ಪ್ರಾಜೆಕ್ಟ್ ಏನು ಮಾಡ್ತೀವಲ್ಲ ಅದ್ರದ್ದು ಒಂದು ತೂಕ ಆಗತ್ತೆ. ಹೆಂಗೆ? ನಾವು ಬಿ ಸಿ ಎದೊಳಗೆ ಪ್ರೋಗ್ರಾಮ್ಸ್ ಬರ್ದೀವಿ, ಕ್ಲಾಸಸ್ ಬರ್ದೀವಿ, ಮೆಥಡ್ಸ್ ಬರ್ದೀವಿ. ಅವೆಲ್ಲ ಒಂದೊಂದು ಪ್ರೋಗ್ರಾಮ್ ಬರೆದು ಅಲ್ಲೇ ಇನ್ಪುಟ್ ತೊಗೊಂಡು ಅಲ್ಲೇ ಔಟ್ಪುಟ್ ನಾವೇ ನೋಡೀವಿ. ಬಟ್ ಅದನ್ನು ಯಾರಿಗೂ ಎಂಡ್ ಯೂಸರ್ಗೆ ಅಥವಾ ಉಪಯೋಗ ಮಾಡೋರಿಗೆ ನಾವು ಇನ್ಕಾದ್ರೂ ಕೊಟ್ಟಿಲ್ಲ. ಅದನ್ನು ನಮ್ಮ ನಾಲೆಜ್ ಸಂಬಂಧ ಬರ್ಕೊಂಡು ಏನು ಮಾಡೀವಿ, ಇನ್ಪುಟ್ಟ ಮತ್ತು ಔಟ್ಪುಟ್ಟ ನಾವೇ ನೋಡ್ಕೊಂಡಿವಿ. ಬಟ್ ಪ್ರೊಜೆಕ್ಟ್ ಹಾಗಲ್ಲ. ಪ್ರೊಜೆಕ್ಟ್ ಎದಕ್ಕೆ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಇವೆಲ್ಲ ಕಲ್ತಿದ್ದನ್ನು ಉಪಯೋಗ ಮಾಡಿಕೊಂಡು ಒಂದು ಇಂಟರ್ಫೇಸ್ ಅಂತ ರೆಡಿ ಮಾಡಿ ಅದನ್ನು ಬೇರೆದವ್ರಿಗೆ ಕೊಟ್ಟರೆ ಅವ್ರು ಯೂಸ್ ಮಾಡ್ಕೊತಾರಲ್ಲ, ಅದಕ್ಕೆ ನಾವೇನಂತೀವಿ, ಟೋಟಲ್ ನಾವು ಕಲ್ತಿದ್ದ ನಾಲೆಜ್ ಬಳಸ್ಕೊಂಡು ನಾವು ಒಂದು ಏನು ಪ್ರೊಜೆಕ್ಟ್ ರೆಡಿ ಮಾಡ್ತೀವಲ್ಲ, ಸೊ ಅದಕ್ಕೆ ನಮಗೆ ಫೈನಲ್ ಪ್ರಾಡಕ್ಟ್ ಅಂಥೇಳಿ ನಾವು ಮುಂದೆ ನೀವು ಏನು ಕಾರ್ಪೊರೇಟ್ನ್ಯಾಗ ಹೋಗ್ತಿರಲ್ಲ ಅದರೊಳಗೆ ನೀವು ಪ್ರೊಜೆಕ್ಟ್ ಮಾಡಬೇಕಾಗತ್ತೆ. ಇಲ್ಲೊಂದು ಕ್ವಶನ್ ಬರ್ತೈತಿ. ಏನು ಕ್ವಶನ್? ನಾವು ಬಿ ಸಿ ಎ ಏನು ಇಷ್ಟು ತನಕ ಏನು ಕಲ್ತೀವಲ್ಲ ಅದು ಯೂಸ್ ಆಗತ್ತೇನು ರೀ ಪ್ರೊಜೆಕ್ಟ್ನೊಳಗೆ ಅಂಥೇಳಿ. ಸೊ ಇಲ್ಲಿ ತನಕ ನಾವು ಏನು ಪ್ರೊಜೆಕ್ಟ್ ಕಲ್ತೀವಲ್ಲ, ವಿ ನೋ ದ ಇಂಗ್ರೀಡಿಯೆಂಟ್ಸ್ ಟು ಪ್ರಿಪೇರ್ ಫಾರ್ ಅವಲಕ್ಕಿ. ವಿ ಆರ್ ನಾಟ್ ಎಟ್ ಪ್ರಿಪೇರ್ಡ್ ದ ಅವಲಕ್ಕಿ. ನಮಗೆ ಅವಲಕ್ಕಿ ರೆಡಿ ಮಾಡ್ಬೇಕಂದ್ರೆ ಏನೇನು ಬೇಕಂತೇಳಿ ಕಲ್ತೀವಿ, ಬಟ್ ನಾವು ಇಲ್ಲಿ ತನಕ ಅವಲಕ್ಕಿ ಮಾಡಿಲ್ಲ. ಹಂಗೆ ಬಿ ಸಿ ಎದೊಳಗೆ ನಾವು ಪ್ರೊಜೆಕ್ಟ್ ರೆಡಿ ಮಾಡ್ಬೇಕಾದ್ರೆ ಏನೇನು ಕಾನ್ಸೆಪ್ಟ್ ಬರ್ತಾವಲ್ಲ ಅವನ್ನಷ್ಟೇ ಕಲ್ತೀವಿ. ಬಟ್ ನಾವು ಇನ್ಕಾದರೂ ಪ್ರೊಜೆಕ್ಟ್ ಹೆಂಗೆ ಮಾಡ್ಬೇಕನ್ನೋದು ನಮಗೆ ಐಡಿಯಾಸ್ ಇಲ್ಲ. ಅದಕ್ಕೆ ಇಂಟರ್ನ್ಶಿಪ್ ಇಟ್ ಪ್ಲೇಸ್ ದ ಮೇಜರ್ ರೋಲ್. ವೈಲ್ ಅದಕ್ಕೆ ನಾವು ಹೇಳೋದು, ಇಟ್ ಈಸ್ ದ ಫಸ್ಟ್ ಸ್ಟೆಪ್ ಟು ಎಂಟರಿಂಗ್ ಇನ್ ಟು ದ ಐ ಟಿ ವರ್ಲ್ಡ್ ಅಂಥೇಳಿ. ಸೊ ನಾವು ಏನೇನು ಕಲ್ತೀವಲ್ಲ ಅದನ್ನು ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ, ನಾವು ಏನೇನು ಕಲ್ತೀವಲ್ಲ ರೀ ಅದನ್ನ ಬಳಸ್ಕೊಂಡು ನಾವು ಏನು ಮಾಡ್ಬೋದನ್ನ, ಒಂದು ಪ್ರೊಜೆಕ್ಟ್ ಕ್ರಿಯೇಟ್ ಮಾಡ್ಬೋದನ್ನ. ಸೊ ಇದು ಎರಡನೇ ಕ್ವಶನ್. ಒಂದು ಕನ್ನಡದೊಳಗೆ ಒಂದು ಮಾತೈತಿ, ಹಳೆ ಬೇರು ಹೊಸ ಚಿಗುರು ಕೂಡಿದರೆ ಮರ ಸೊಬಗು ಅಂಥೇಳಿ. ನಾವು ಇದ್ದಿದ್ದನ್ನು ಬಳಸ್ಕೋಬೇಕು, ಹೊಸದನ್ನು ಸ್ವಲ್ಪ ಕಲಿಸ್ಕೊಂಡ್ರೆ ಅಷ್ಟೇ ನಾವು ಏನು ಮಾಡಕತ್ತೀವಿ, ಒಂದು ಚಂದಂದು ಒಂದು ಏನು ಮಾಡ್ಬೇಕು, ಪ್ರೊಜೆಕ್ಟ್ ಕ್ರಿಯೇಟ್ ಮಾಡೋಕ್ಕೆ ಬರ್ತೈತಿ. ಸೊ ಮತ್ತೇನು ಕ್ವಶನಪ್ಪ ಅಂತಂದರೆ, ಆಯಿತು ಪ್ರೊಜೆಕ್ಟ್ ಕ್ರಿಯೇಟ್ ಮಾಡೋಣ ಅಂತ, ಇದ್ರೊಳಗೆ ಡೊಮೇನ್ಸ್ ಏನೇನದಾವ, ನಾವು ಯಾವ ಡೊಮೇನ್ ಚೂಸ್ ಮಾಡ್ಬೇಕು, ಸೊ ಯಾವ ಟೆಕ್ನಾಲಜಿನ ನಾವು ಚೂಸ್ ಮಾಡ್ಬೇಕು. ಸೊ ಇದು ಏನೈತಲ್ಲ, ದಿಸ್ ಈಸ್ ದ ಕ್ವಶನ್ ನಂಬರ್ 3. ಸೊ ಇದನ್ನು ನಾವು ಏನು ಮಾಡಬೇಕಪ್ಪ ಅಂತಂದ್ರೆ, ನಾ ಯಾವ್ಯಾವ ಡೊಮೇನ್ಸ್ ಅದಾವ ಹೆಂಗೆ ಮಾಡ್ಬೇಕಂತ ಈ ಸದ್ನ ಹೇಳ್ಕೊತ ಹೋಗ್ತೀನಿ. ಸೊ ಜಸ್ಟ್ ನಾವು ಇಲ್ಲಿಗೆ ಸೊ ದಿಸ್ ಈಸ್ ದ ಇಟತನ ಮಾತಾಡಿದ್ದೀನಿ ರೀ. ಬಿ ಸಿ ಎ ಇಂಟರ್ನ್ಶಿಪ್ ವಿಚ್ ಟೆಕ್ನಾಲಜಿ ಚೂಸ್, ನಾವು ಯಾವ ಟೆಕ್ನಾಲಜಿಯನ್ನು ನಾವು ಚೂಸ್ ಮಾಡ್ಬೇಕಂತೇಳಿ.
ನೀವು ನಾ ಹೇಳ್ತೀನಿ ಅಂತ ಕೇಳಕ್ಕೆ ಹೋಗ್ಬೇಡ್ರಿ, ಜಸ್ಟ್ ಆಸ್ ದ ಚಾಟ್ ಜಿ ಪಿ ಟಿ. ನಾವು ಈ ಸದ್ದೆಲ್ಲ ನಾವು ಎಲ್ಲ ಚಾಟ್ ಜಿ ಪಿ ಟಿ ನಮಗೂ ಗೊತ್ತೈತಿ, ನಿಮಗೂ ಗೊತ್ತೈತಿ. ಸೊ ನಾ ಯಾವ ಡೊಮೇನ್ ಮ್ಯಾಗ ವರ್ಕ್ ಮಾಡ್ಬೇಕು ಆ್ಯಸ್ ಎ ಬಿ ಸಿ ಎ ಸ್ಟೂಡೆಂಟ್, ಆ್ಯಸ್ ಎ ಏನು ಫೈನಲ್ ಇಯರ್ ಸ್ಟೂಡೆಂಟ್ ಆಫ್ ದ ಬಿ ಸಿ ಎ ಟು ಡೂ ದ ವರ್ಕ್ಶಾಪ್ ಅಂತ ಕೇಳ್ರಿ. ಸೊ ಇಂಟರ್ನ್ಶಿಪ್ ಅಂತ ಕೇಳ್ರಿ. ಅದು ಫಸ್ಟ್ ಇಟ್ ವಿಲ್ ಬಿ ಸಜೆಸ್ಟ್ ದ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್. ಸೊ ಈ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಅಂದರೆ ದಿಸ್ ಈಸ್ ದ ವೆಬ್ ಡೆವಲಪ್ಮೆಂಟ್ ಅಪ್ಲಿಕೇಶನ್ಸ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ನೀವು ಒಂದು ಕ್ವಶನ್ನ ಕೇಳ್ಬೋದು, ಇದು ಎದಕ್ಕೆ ರೀ ವೆಬ್ ಡೆವಲಪ್ಮೆಂಟ್ ಅಪ್ಲಿಕೇಶನ್ ನಾವು ಎದಕ್ಕೆ ಮಾಡ್ಬೇಕಂತ ಹೇಳಿ. ಸೊ ಯು ಕ್ಯಾನ್ ಗೋ ಫಾರ್ ದ ಎನಿ ಡೊಮೇನ್, ಎ ಐ ಹೋಗ್ರಿ, ಎ ಐ ಎಮ್ ಎಲ್ ಹೋಗ್ರಿ, ಆಮೇಲೆ ಮೊಬೈಲ್ ಅಪ್ಲಿಕೇಶನ್ ಡೊಮೇನರ್ ಹೋಗ್ರಿ, ಫುಲ್ ಸ್ಟ್ಯಾಕ್ ಡೆವಲಪರ್ ಹೋಗ್ರಿ. ನೀವು ಫಸ್ಟ್ ಮಾಡ್ಬೇಕಾಗಿದ್ದೇನು ರೀ, ಒಂದು ಲಾಗಿನ್ ಫಾರ್ಮ್ ಅಂತೂ ಕ್ರಿಯೇಟ್ ಮಾಡ್ಬೇಕು. ಇಟ್ ವಿಲ್ ಬಿ ಕನೆಕ್ಟ್ ಟು ದ ಡಾಟಾಬೇಸ್. ಅಂದರೆ ಡೇಟಾಬೇಸ್ ಕನೆಕ್ಷನ್ ಇಟ್ಸ್ ಅ ಪ್ಲೇಸ್ ದ ಮೇಜರ್ ರೋಲ್ ಅಂದಂಗೆ ಅದು. ಅಂದರೆ ನಮಗೆ ಡೇಟಾಬೇಸ್ ಕನೆಕ್ಷನ್ ಗೊತ್ತಿಲ್ಲದ ನಾವು ದೊಡ್ಡ ದೊಡ್ಡ ಕೈ ಹಾಕ್ಬೋದೇನು ರೀ? ಇಲ್ಲ. ಫಸ್ಟ್ ಸ್ಟೆಪ್, ಅದಕ್ಕೆ ನಾನು ಹೇಳಕತ್ತಿದ್ದು ಇದು, ಇಟ್ ಇಸ್ ಅ ಫಸ್ಟ್ ಸ್ಟೆಪ್ ಫಾರ್ ಎಂಟ್ರಿಂಗ್ ದ ಐ ಟಿ ಫೀಲ್ಡ್. ಫಸ್ಟ್ ಸ್ಟೆಪ್ ಎಲ್ಲ ಕಂಪ್ನಿಗಳಿಗೂ ಡಾಟಾಬೇಸ್ ಕನೆಕ್ಷನ್ ನಿಮ್ಗೆ ಏನಿರ್ಬೇಕು ಗೊತ್ತಿರಬೇಕು. ಸೊ ಅಂದ್ರೆ ಗೊತ್ತಿರಬೇಕಪ್ಪ ಅಂತಂದರೆ ಡೇಟಾಬೇಸ್ ಮ್ಯಾಗ ನೀವು ಏನು ಮಾಡಬೇಕು, ವರ್ಕ್ ಮಾಡಿರ್ಬೇಕು. ಅಂದರೆ ನಿಮಗೆ ಫ್ರಂಟ್ ಎಂಡ್, ಬ್ಯಾಕ್ ಎಂಡ್ ಪ್ಲಸ್ ಡಾಟಾಬೇಸ್, ನಿಮಗೆ ಇವು ಮೂರು ನಿಮಗೇನಿರ್ಬೇಕು, ಯು ಶುಡ್ ಹ್ಯಾವ್ ಅ ಗುಡ್ ಹ್ಯಾಂಡ್ಸ್ ಆನ್ ದಿಸ್. ನಿಮಗೆ ಇವು ಮೂರು ಗೊತ್ತಾದ್ರೆ ಅಷ್ಟೇ ಮುಂದಿನ ಎಲ್ಲ ನಿಮಗೇನಾಕೈತಿ, ಯು ಶುಡ್ ಅಪ್ಗ್ರೇಡ್ ಯುವರ್ ಸೆಲ್ಫ್ ವಿತ್ ಏನು ಕಾನ್ಫಿಡೆನ್ಸ್. ಸೊ ಇಲ್ಲಿ ಫುಲ್ ಸ್ಟ್ಯಾಕ್ ಮ್ಯಾಗ ನೀವು ಟೆಕ್ನಾಲಜಿನೂ ಕೇಳ್ಬೋದು. ಸೊ ಇದು ಫುಲ್ ಸ್ಟ್ಯಾಕ್ ಮ್ಯಾಗ ಮರ್ನ್ ಅಂತ ಐತಿ. ಸೊ ಈ ಮರ್ನ್ ಬಗ್ಗೆ ಏನು ಒಂದು ಸೆಕೆಂಡ್ನೊಳಗೆ ಹೇಳ್ಬಿಡ್ತೀನಿ. ಮರ್ನ್ ಅಂದರೆ ಮೈ ಎಸ್ ಕ್ಯೂ ಎಲ್ ಅಂದರೆ ಏನ್ಬೋದು, ಮೊಂಗೋ ಡಿ ಬಿ ಆರ್ ಹೋಗ್ಬೋದು. ಇ ಅಂದರೆ ಎಕ್ಸ್ಪ್ರೆಸ್, ಆರ್ ಅಂದ್ರೆ ರಿಯಾಕ್ಟ್, ಎನ್ ಅಂದರೆ ನೋಡ್ ಜೆ ಎಸ್. ಈ ರಿಯಾಕ್ಟ್ ಜೆ ಎಸ್ ನಮ್ಮ ಕಣ್ಣಿಗೆ ಕಾಣೋದು ಫ್ರಂಟ್ ಎಂಡ್ ಮ್ಯಾಗ ನಾವು ಏನು ಬರಿತೀವಲ್ಲ ಕೋಡ್, ಅದನ್ನು ರಿಯಾಕ್ಟ್ ಮ್ಯಾಗ ಬರಿತೀವಿ. ಹಿಂದೆ ಸರ್ವರ್ ನಾವು ಏನು ಕ್ರಿಯೇಟ್ ಮಾಡ್ತೀವಲ್ಲ, ಅಂದರೆ ರಿಕ್ವೆಸ್ಟ್ ಮತ್ತು ರೆಸ್ಪಾನ್ಸ್ ಹೋಗೋದಕ್ಕೆ ನಾವೇನಂತೀವಿ, ಸೊ ಅದನ್ನು ಏನು ರಿಸೀವ್ ಮಾಡ್ತೈತಲ್ಲ ಅದಕ್ಕೆ ನೋಡ್ ಜಿ ಎಸ್ ಯೂಸಿಂಗ್ ಎಕ್ಸ್ಪ್ರೆಸ್ ಫ್ರೇಮ್ವರ್ಕ್ಲೇ ಬರಿತೀವಿ. ದಿಸ್ ಈಸ್ ಅ ಒನ್. ಸರ್ ಮತ್ತು ಇದನ್ನು ಅಷ್ಟೇ ಮರ್ನ್ ಮ್ಯಾಗ ಅಷ್ಟೇ ಮಾಡ್ಬೋದು ಅನ್ನೋ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್. ಮತ್ತು ಯಾವ್ದ್ರ ಮ್ಯಾಗ ಮಾಡ್ಬೋದು, ಯು ಕ್ಯಾನ್ ಚೂಸ್ ದ ಪೈಥಾನ್ ಆಲ್ಸೋ. ನಿಮಗೆ ಪೈಥಾನ್ ಸ್ವಲ್ಪ ಮಟ್ಟಿಗೆ ಗೊತ್ತಾಗಿತ್ತಂದರೆ ನೀವು ಬ್ಯಾಕ್ ಎಂಡ್ ಏನು ಮಾಡಿರಿ ಅಂದರೆ ಸರ್ವರ್ ಎದ್ರ ಮ್ಯಾಗ ಕ್ರಿಯೇಟ್ ಮಾಡಿರಿ, ಪೈಥಾನ್ದೊಳಗೆ ಕ್ರಿಯೇಟ್ ಮಾಡ್ಬೋದು ಯೂಸಿಂಗ್ ಪೈಥಾನ್. ಇಲ್ಲಿ ನೀವೇನು ಬರೀಬೇಕಾಗುತ್ತೆ, ಆಲ್ರೆಡಿ ಯು ನೋ ದ ಫಂಕ್ಷನ್ಸ್, ಹೌ ಟು ರೈಟ್ ದ ಫಂಕ್ಷನ್ಸ್ ಆ್ಯಂಡ್ ಬೇಸಿಕ್ ಸಿಂಟ್ಯಾಕ್ಸ್ ಆಫ್ ದ ಏನು ಲೂಪ್ಸ್ ಅವೆಲ್ಲ ಗೊತ್ತಿರ್ತಾವೆ. ಸೊ ಇದ್ರೊಳಗೆ ನೀವು ಪೈಥಾನ್ದು ಮಾಡ್ಬೋದು. ಬಟ್ ನೋಡ್ ಜೆ ಎಸ್ ಅಂತಂದರೆ, ಸೊ ಜೆ ಎಸ್ ಜಾವಾ ಸ್ಕ್ರಿಪ್ಟ್ ನಿಮಗೂ ಗೊತ್ತಿರ್ತೈತಿ. ಇನ್ನೊಂದು ಸ್ವಲ್ಪ ಅಪ್ಗ್ರೇಡ್ ಆಗ್ಬಿಟ್ರೆ ಅಂತಂದರೆ ಜೆ ಎಸ್ ಅನ್ನೋದು ರಿಯಾಕ್ಟ್ನೊಳಗೂ ಬರ್ತೈತಿ, ರಿಯಾಕ್ಟ್ ಜೆ ಎಸ್ ಅಲ್ಲಿ ಯೂಸ್ ಆಕೈತಿ, ಮತ್ತು ನೋಡ್ ಜೆ ಎಸ್ನೊಳಗೆ ಹೋಗ್ತೈತಿ. ಸೊ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಈಸ್ ದ ಬೆಸ್ಟ್ ಏನು ಡೊಮೇನ್ ಫಾರ್ ಇನ್ ಅ ಬಿ ಸಿ ಎ ಇಂಟರ್ನ್ಶಿಪ್. ಇದು ನಾ ಹೇಳಕತ್ತಿದ್ದಲ್ಲ, ಇದು ಚಾಟ್ ಜಿ ಪಿ ಟಿ ಹೇಳಕತ್ತಿದ್ದು. ಯು ಕ್ಯಾನ್ ಸರ್ಚ್ ಆಲ್ಸೋ. ದಿಸ್ ಈಸ್ ದ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಅನ್ನೋದು ಒಂದು ಡೊಮೇನ್ ಆತ. ನೆಕ್ಸ್ಟ್ ಡೆವಲಪ್ಮೆಂಟ್ ಏನಪ್ಪ ಅಂತಂದರೆ, ಸೊ ಅದನ್ನು ನಿಮಗೆ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟದ ಚಿತ್ರ ಬಂದೈತಿ. ಸೊ ಯು ಕ್ಯಾನ್ ಯೂಸ್ ದ ಜೆ ಎಸ್, ನೋಡ್ ಜೆ ಎಸ್, ರಿಯಾಕ್ಟ್ ಪ್ಲಸ್ ಸಿ ಎಸ್ ಎಸ್, ಇವೆಲ್ಲ ಬೂಸ್ಟ್ಯಾಪ್ ಅವೆಲ್ಲ ನಿಮಗೇನು ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ನಾಗ ಬರ್ತಾವೆ. ನೆಕ್ಸ್ಟ್ ಈಸ್ ಅ ಮೊಬೈಲ್ ಏನು ಆ್ಯಪ್ ಡೆವಲಪ್ಮೆಂಟ್. ದಿಸ್ ಈಸ್ ಆಲ್ಸೋ ಒನ್ ಡೊಮೇನ್. ಸೊ ಇದ್ರೊಳಗೆ ಬ್ಯಾಕೆಂಡ್ ಸೇಮ್ ಇರ್ತೈತಿ. ನೀವು ಬ್ಯಾಕೆಂಡ್ ಪೈಥಾನ್ದಾಗಾರ ಬರ್ರಿ, ನೋಡ್ ಜೆ ಎಸ್ನಾಗಾರ ಬರ್ರಿ. ಬಟ್ ಫ್ರಂಟ್ ಎಂಡ್ ನೀವು ಮೊದಲು ಆಂಡ್ರಾಯ್ಡ್ ಅಷ್ಟೇ ಇತ್ತು, ಈಗ ರಿಯಾಕ್ಟ್ ನೇಟಿವ್ ಅಂತಲೂ ಬಂದೈತಿ. ಸೊ ರಿಯಾಕ್ಟ್ ನೇಟಿವ್ ರಿಯಾಕ್ಟ್ನಾಗ ಸೇಮ್ ಇರ್ತೈತಿ. ಯು ಕ್ಯಾನ್ ಕ್ರಿಯೇಟ್ ದ ಮೊಬೈಲ್ ಅಪ್ಲಿಕೇಶನ್. ದಿಸ್ ಈಸ್ ಆಲ್ಸೋ ಒನ್ ಡೊಮೇನ್. ಅಂದರೆ ನಿಮಗೆ ಈ ಸದ್ಯ ಎರಡು ಡೊಮೇನ್ ಗೊತ್ತದು. ಸೊ ಒಂದು ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಡೊಮೇನ್, ಮೊಬೈಲ್ ಆ್ಯಪ್ ಡೊಮೇನ್. ನೆಕ್ಸ್ಟ್ ಏನಪ್ಪ ಅಂತಂದರೆ, ಸೊ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್, ಇವು ಒಂದು ಎ ಐದೊಂದು ಡೊಮೇನ್ ಆಗಿಬಿಡ್ತದೆ. ಸೊ ಇದಕ್ಕೆ ನಿಮಗೆ ಪೈಥಾನ್ ಗೊತ್ತಿತ್ತಂದ್ರೆ ಸಾಕು. ಸೊ ನೀವು ಏನು ಮಾಡ್ಬೋದು, ಎ ಐ ಮ್ಯಾಗ ಮತ್ತು ಮಷಿನ್ ಲರ್ನಿಂಗ್ ಮ್ಯಾಗ ವರ್ಕ್ ಮಾಡ್ಬೋದು. ಸೊ ಓವರಾಲ್ ಇವು ಮೂರು ಡೊಮೇನ್ ನಾವು ಏನು ನೋಡಿವಲ್ಲ ಹೆಂಗೆ ವರ್ಕ್ ಆಕ್ಕವ, ನಿಮಗೆ ಬೇಸಿಕ್ ನಾಲೆಜ್ ಹೆಂಗೆ ವರ್ಕ್ ಆಕೈತಪ್ಪ ಅಂತಂದರೆ, ದೇ ಆರ್ ಆಲ್ರೆಡಿ ಕ್ರಿಯೇಟೆಡ್ ದ ಪ್ಯಾಕೇಜಸ್ ಆ್ಯಂಡ್ ಏನು ಅದ್ರೊಳಗೆ ಫಂಕ್ಷನ್ಸ್ ನೀವೇನು ಬರಿತಿದ್ರಲ್ಲ ಅವೆಲ್ಲ ಬರೆದಿಟ್ಬಿಟ್ಟಾರ. ಯು ಶುಡ್ ನೋ. ಅದಕ್ಕೆ ನೋಡಿರಿ, ಇಲ್ಲಿ ಫಂಕ್ಷನ್ಸ್ ಮತ್ತು ಏನು ಬಂತು ಪ್ಯಾಕೇಜಸ್ ಅಂತ ಬಂತಲ್ಲ. ಸೊ ಅದಕ್ಕೆ ನೀವೇನು ಮಾಡ್ಬೇಕು, ನಿಮಗೆ ಫಂಕ್ಷನ್ ಹೆಂಗೆ ಬರಿಬೇಕು ಅನ್ನೋದು ನಿಮಗೆ ಗೊತ್ತಿರ್ಬೇಕು. ನೀವೆಲ್ಲ ಇಲ್ಲಿ ಕಲ್ತೀರಿ. ಬಟ್ ಸೊ ಅದನ್ನು ಎಲ್ಲ ಯೂಸ್ ಮಾಡಿಕೊಂಡು ಒಂದು ಪ್ರಾಜೆಕ್ಟ್ ನಾವು ಏನು ಮಾಡ್ಬೇಕು. ಅದನ್ನು ಬಿಟ್ಟರೆ ನಿಮಗೆ ಏನಾಗತ್ತಪ್ಪ ಅಂತಂದರೆ, ನಿಮಗೆ ಕ್ಲೌಡ್, ಯು ಕ್ಯಾನ್ ಗೋ ಫಾರ್ ಅ ಕ್ಲೌಡ್ ಅಂದರೆ, ಸೊ ನೀವು ಡೆವಾಪ್ಸ್ ಅದರೊಳಗೆ ಹೋಗ್ಬೋದು. ಸೊ
ಇವಿಷ್ಟು ಏನಕ್ಕೈತಲ್ಲ, ದಿಸ್ ವಿಲ್ ಬಿ ಪ್ಲೇಡ್, ದೀಸ್ ಆರ್ ದ ಡೊಮೆನ್ಸ್. ನಿಮಗೇನು ಇವೆಲ್ಲ ಇವು ಡೊಮೆನ್ಸ್. ಇವು ಡೊಮೆನ್ ಮ್ಯಾಗ ನೀವು ಏನು ಮಾಡ್ಬೋದು, ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಪ್ರಾಜೆಕ್ಟ್ಸ್. ಸೊ ಒಂದು ಮಾತ್ರ, ಯು ಕ್ಯಾನ್ ಚೂಸ್ ಎನಿ ಟೆಕ್ನಾಲಜಿ, ಬಟ್ ಯು ಶುಡ್ ಬಿ ಮಾಸ್ಟರ್ ಇನ್ ಇಟ್. ನೀವು ಏನು ಮಾಡ್ಬೇಕು, ಯಾವುದೋ ಬೇಕಾದ ಟೆಕ್ನಾಲಜಿ ಚೂಸ್ ಮಾಡಿರಿ, ಬಟ್ ನಿಮ್ಮ ಕಮಿಟ್ಮೆಂಟ್ ಹೆಂಗಿರಬೇಕಪ್ಪ ಅಂತಂದರೆ, ನೀವು ಒಂದು ಸಣ್ಣದ ಪ್ರೊಜೆಕ್ಟ್ ಮಾಡಿರಿ, ಹೌದ್ರೆ. ಸೊ ಆ ಪ್ರಾಜೆಕ್ಟ್ನೊಳಗೆ ಎಟ್ಲೀಸ್ಟ್ 60-80% ಆಫ್ ದ ಏನು ಪ್ರಾಡಕ್ಟ್ ಹೆಂಗೆ ಫ್ಲೋ ಆಗುತ್ತೆ, ಏನು ಡೇಟಾ ಹೆಂಗೆ ಫ್ಲೋ ಆಗುತ್ತೆ, ಅದನ್ನೆಲ್ಲ ನೀವು ಕಾನ್ಸಂಟ್ರೇಷನ್ ಕೊಟ್ಟೆ ಸ್ವಲ್ಪ ಕಮಿಟ್ಮೆಂಟ್ಲೆ ನೀವು ಕೆಲಸ ಮಾಡಿದ್ರಪ್ಪ ಅಂತಂದರೆ, ಇಟ್ಸ್ ಅ ವೆರಿ ಈಸಿ. ಸೊ ಅದಕ್ಕೆ ನೀವೇನು ಮಾಡ್ಬೇಕು, ಇಂಟರ್ನ್ಶಿಪ್ ಅನ್ನೋದು ನೆನಪಿನಾಗ ಇಟ್ಕೋರಿ. ಇಷ್ಟು ದಿನ BCA ಕಲ್ತಿದ್ದು ಒಂದು, ಇನ್ನು ಮ್ಯಾಗ ಇಂಟರ್ನ್ಶಿಪ್ ಪ್ರಾಜೆಕ್ಟ್ ಮಾಡೋದು ಒಂದು, ಅದ್ರದ್ದು ತೂಕ ಒಂದಾಗತ್ತೆ. ಇನ್ನು 6 ತಿಂಗಳದೊಳಗೆ 4 to 5 months, 4 months ಅಂತ ಹಿಡೀರಿ. ಇದ್ರದ್ದು ನೀವು ಡೆಡಿಕೇಶನ್, ನಿಮ್ಮ ಕಮಿಟ್ಮೆಂಟ್ ಏನಿರ್ತೈತಲ್ಲ, ದಿಸ್ ವಿಲ್ ಬಿ ಪ್ಲೇಡ್ ಮೇಜರ್ ರೂಲ್ ಇನ್ ಯುವರ್ ಕರಿಯರ್. ಸೊ ಅದಕ್ಕೆ ನೀವು ಹಿಂದೆ ಏನು ಕಲ್ತೀರಿ ಅನ್ನೋಕ್ಕಿಂತನ ಅದನ್ನು ಇಟ್ಕೊಂಡು ನೀವು ಮುಂದೆ ಏನು ಮಾಡೋಕ್ಕೆ ಹೊಂಟಿರಿ, ಇಟ್ ವಿಲ್ ಬಿ ಪ್ಲೇಡ್ ಮೇಜರ್ ರೋಲ್. ಅಗೇನ್ ಇಟ್ ವಿಲ್ ಬಿ ಮ್ಯಾಟರ್ಸ್. ಸೊ ಅದಕ್ಕೆ ನೀವು ಇಂಟರ್ನ್ಶಿಪ್ ಚೂಸ್ ಮಾಡ್ಬೇಕಂತಂದರೆ, ಸೊ ನಿಮಗೆ ಮೆಂಟರ್ಸ್ ಯಾರದಾರ ಅವ್ರ ಬಗ್ಗೆ ತಿಳ್ಕೊರಿ. ಸೊ ಅವ್ರ ಕಮಿಟ್ಮೆಂಟ್ ಏನು, ನಿಮ್ಮ ಸೀನಿಯರ್ಸನ್ನು ಕೇಳಿರಿ. ಸೊ ಇವೆಲ್ಲ ಮ್ಯಾಟ್ರ್ ಆಕ್ಕವ. ನೀವು ಎಲ್ಲೇ ಮಾಡಿರಿ, ಏನೇ ಮಾಡಿರಿ, ಸೊ ಫೈನಲಿ ನಿಮ್ಮ ಡೆಡಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಕಮಿಟ್ಮೆಂಟ್ ಮತ್ತು ನಿಮ್ಮ ಡೆಡಿಕೇಶನ್ ಅಂದ್ರೇ ನಿಮಗೆ ಒಂದು ಪ್ರಾಜೆಕ್ಟ್ ಮಾಡೋಕ್ಕೆ, ನೀವು ವೆನ್ ಯು ಆರ್ ಡೆವಲಪಿಂಗ್ ಒನ್ ಕನೆಕ್ಷನ್. ನೋಡಿರಿ, ದೊಡ್ಡ ಪ್ರಾಜೆಕ್ಟ್ ಮಾಡೋಕ್ಕಾಗಲಿಕ್ಕಂದ್ರೂ ಇನ್ 3 to 4 monthsನೊಳಗೆ ನಮಗೆ ಎಷ್ಟು ಮಾಡೋಕ್ಕಾಗತ್ತೆ ಅಷ್ಟು ಸಾಧ್ಯ ಅಷ್ಟೊಂದು ಪ್ಲ್ಯಾನ್ ಮಾಡ್ಕೊಂಡು ಅಷ್ಟು ಸಣ್ಣ ಪ್ರಾಜೆಕ್ಟ್ ಮಾಡೋಣ. ಸೊ ಒನ್ ಥಿಂಗ್, ಸೊ ನಿಮ್ಗೆ ಯಾವಾಗಲೂ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಏನು ಕೇಳಂಗಿಲ್ಲಪ್ಪ ಅಂತಂದರೆ, ಇದೇ ಪ್ರಾಜೆಕ್ಟ್ ಹೆಂಗೆ ಮಾಡಿ ಅಂತ ಕೇಳಂಗಿಲ್ಲ, ಎದಕ್ಕೆ ಮಾಡಿ ಅಂತ ಕೇಳಂಗಿಲ್ಲ, ಅವ ಹೆಂಗೆ ಮಾಡಿ ಅಂತ ಕೇಳ್ತಾರೆ ಅವರು. ಸೊ ಆ ಪ್ರಾಜೆಕ್ಟ್ ಹೆಂಗೆ ಮಾಡಿ ಅನ್ನೋಕೆ ನಿಮ್ಗೆ ಬಲ್ಲಿ ಏನಿರ್ಬೇಕು, ಯು ಶುಡ್ ನೋ ದ ಫ್ಲೋ, ಡೇಟಾ ಫ್ಲೋ ಇರಬೇಕು. ಆಮೇಲೆ ಡೇಟಾದ ಹೆಂಗೆ ಫ್ಲೋ ಆಕೈತಿ, ಡೇಟಾ ಬೇಸ್ ಕನೆಕ್ಷನ್ ಮಾಡೋಕ್ಕೆ ಏನೇನು ಪ್ಯಾಕೇಜಸ್ ಯೂಸ್ ಮಾಡಿರಿ, ಫಂಕ್ಷನ್ ಏನೇನು ಯೂಸ್ ಮಾಡಿರಿ, ನೀವು ಏನೇನು APIs ಬರ್ದಿರಿ, ಅವೆಲ್ಲ ಭಾಳ ಚೆಂದಾಗಿ ನೀವು ತಿಳ್ಕೊಂಡು ಎಕ್ಸ್ಪ್ಲೇನ್ ಮಾಡಿದೆ ಅಂತಂದರೆ, ಯು ವಿಲ್ ಕ್ರ್ಯಾಕ್ ದ ಯುವರ್ ಎಕ್ಸಾಮಿನೇಷನ್. ಆ್ಯಂಡ್ ಮುಂದೆ ಫ್ಯೂಚರ್ನೊಳಗೆ ನಿಮ್ಮ ಕರಿಯರ್ದ ಏನು ಇಂಟರ್ವ್ಯೂಸ್ ಇರ್ತಾವಲ್ಲ, ಯು ಕ್ಯಾನ್ ಡೆಫಿನೆಟ್ಲಿ ಕ್ರ್ಯಾಕ್ ಮಾಡ್ತೀರಿ. ಸೊ ಅದಕ್ಕೆ ಮನೆಯನ್ನು ನಾ ಕಲಿಸಿದ ಇಂಟರ್ನ್ಶಿಪ್ನೊಳಗೆ 3 ಮಂದಿ ಪ್ಲೇಸ್ ಆಲ್ರೆಡಿ ಏನು ವಿಪ್ರೋ ಒಂದು ದೊಡ್ಡ ಕಂಪ್ನಿ ಒಳಗೆ ಪ್ಲೇಸ್ ಆಗ್ಯಾರ. ಅವ್ರು ನನಗೆ ಹೇಳಿದ್ದಾರೆ, ಸರ್ ಅದು ಇಂಟರ್ನ್ಶಿಪ್ ಅನ್ನೋದು ಭಾಳ ಹೆಲ್ಪ್ ಆಗ್ತದೆ, ಇಟ್ ವಿಲ್ ಪ್ಲೇ ದ ಮೇಜರ್ ರೂಲ್ ಅಂಥೇಳಿ. ಸೊ ಅದಕ್ಕೆ ನನಗೆ ಅನಿಸ್ತದೆ, ಇಂಟರ್ನ್ಶಿಪ್ ವಿಲ್ ಬಿ ಪ್ಲೇಸ್ ದ ಮೇಜರ್ ರೂಲ್ ಇನ್ ಯುವರ್ BCA ಕರಿಯರ್. ಸೊ ಮುಂದೆ MCA ಮಾಡಾಕಿತ್ತಂತಂದ್ರೂ ನಿಮ್ಗೆ ಅಲ್ಲಿ ಒಂದು ವೆಬ್ ಅಪ್ಲಿಕೇಶನ್ ಅಂತೇಳಿ ಒಂದು ಪ್ರಾಜೆಕ್ಟ್ ಕೊಡ್ತಾರೆ. ಅವಾಗಾದರೂ ನೀವು ಏನು ಮಾಡ್ಬೇಕು, ಯಾರ ಕಡೆ ಹೋಗಿ ಪ್ರಾಜೆಕ್ಟ್ ಮಾಡಿಸ್ಬಾರ್ದು. ಸೊ ನೀವು ಇಲ್ಲಿ ಏನು ಕಲ್ತಿರ್ತಿರಲ್ಲ ಅದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಅಪ್ಗ್ರೇಡೇಷನ್ ಮಾಡಿಕೊಂಡು ನೀವೇನು ಮಾಡ್ಬೇಕು, ಪ್ರಾಜೆಕ್ಟ್ ಮಾಡ್ಬೇಕು. ಸೊ ದಿಸ್ ಈಸ್ ಅಬೌಟ್ ದ ಇಂಟರ್ನ್ಶಿಪ್. ಸೊ ನಿಮಗೆಲ್ಲ ಟೆಕ್ನಾಲಜಿಗಳನ್ನು, ಮೇಜರ್ ಡೊಮೇನ್ಸ್ಗಳನ್ನು ನಾನು ಇಲ್ಲಿ ಡಿಸ್ಕಷನ್ ಮಾಡೀನಿ. ವಿತ್ ನೀವು ಹೆಂಗೆ ನಿಮ್ಮ ಕಮಿಟ್ಮೆಂಟ್ ಇರ್ತೈತಿ, ನಿಮ್ಮ ಡೆಡಿಕೇಶನ್ ಹೆಂಗೆ ಇರ್ತೈತಿ, ಅದ್ರ ಮ್ಯಾಗ ನಿಮ್ಮ ಪ್ರಾಜೆಕ್ಟ್ ನಿಂತಿರ್ತೈತಿ. ಸೊ ಅದಕ್ಕೆ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಇಂಟರ್ನ್ಶಿಪ್. ನಿಮ್ಗೆ ಏನೋ ಕ್ವಶನ್ ಇದ್ದರೂ ನನಗೆ ಕಮೆಂಟ್ ಮಾಡಿರಿ. ಸೊ ಐ ಕ್ಯಾನ್ ಆನ್ಸರ್ ಇನ್ ಯುವರ್ ಕಮೆಂಟ್ನೊಳಗೆ ಆನ್ಸರ್ ಮಾಡ್ತೀನಿ. ಮತ್ತು ನಿಮಗೆ ಈ ವಿಡಿಯೋ ಸೀರೀಸ್ ಲೈಕ್ ಆಕಿತ್ತು ಅಂದ್ರೆ ನಾನು ಹಂಗೆ ವಿಡಿಯೋಸ್ ಸೀರೀಸ್ ಬರ್ತಿರ್ತಾವೆ. ಸೊ ನೀವು ಸಬ್ಸ್ಕ್ರೈಬ್ ಆಗಿಲ್ಕಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಟೈಮ್. ನಮಸ್ಕಾರ.